GMM ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಸಂವಿಧಾನದ ಜಾಗೃತಿ ಜಾಥಾ ಕಾರ್ಯಕ್ರಮ ಈ ಒಂದು ರಾಜ್ಯ ಸರ್ಕಾರದಿಂದ ಏನು ಅನೌನ್ಸ್ ಆಗಿದೆಯೋ ಇದು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲರೂ ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗಿದೆ. ಇವಾಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕಡೆಯ ವ್ಯಕ್ತಿಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಈ ಒಂದು ಜಾಗೃತಿ ಜಾಥಾ ಏನು ಬರ್ತಿದೆ, ಇವಾಗ ಜನರಿಗೆ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಈ ಸಂವಿಧಾನದ ಹಕ್ಕುಗಳೇನಿದ್ದಾವೆ ಮತ್ತು ಅವು ಮೂಲಭೂತ ಕರ್ತವ್ಯಗಳೇನಿದ್ದಾವೆ, ಅವ್ರಿಗೆ ಏನು ಸಂವಿಧಾನದಿಂದ ಉಪಯೋಗ ಆಗ್ತಿದೆ, ಸಂವಿಧಾನ ಅಂದರೆ ಏನು, ಸಂವಿಧಾನದ ಪೀಠಿಕೆ ಮಹತ್ವ ಏನಿದೆ, ಅದನ್ನು ಈ ಒಂದು ರಥ ಸಾರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಹಾಗೂ ಎಲ್ಲ ಸಂಘಟನೆಯ ಮುಖಂಡರು, ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಂತ ಎಲ್ಲರನ್ನೂ ಮನವಿ ಮಾಡ್ಕೊಂಡಿದ್ದೀವಿ. ಆ ಒಂದು ದಿವಸ ಏನು ಮಾಡ್ತಿದ್ದೀವಿ ಅಂದರೆ, ಪ್ರತಿಯೊಬ್ಬರು ಮನೆ ಮುಂದೆನೂ ಹಬ್ಬದ ವಾತಾವರಣ ಮೂಡಲಿ ಅಂತಂದ್ಬಿಟ್ಟು ಪ್ರತಿಯೊಂದು ಮನೆಯ ಮುಂದೆನೂ ರಂಗೋಲಿ ಹಾಕೋದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಹಾಗೂ ರಥ ಬರುವಂಥ ಬೀದಿಗಳಲ್ಲಿ ಶುಚಿಯಾಗಿ ಇಟ್ಕೊಳ್ತಕ್ಕಂಥದ್ದು, ರಂಗೋಲಿ ಹಾಕುವಂಥದ್ದು ಮತ್ತು ತೋರಣಗಳನ್ನು ಕಟ್ತಕ್ಕಂಥದ್ದು ಈ ಒಂದು ಎಲ್ಲರೂ ಮಾಡಲಿ ಅಂತಂದ್ಬಿಟ್ಟು ನಾವು ಇವತ್ತು ಒಂದು ಸಭೆಯಲ್ಲಿ ತೀರ್ಮಾನ ಕೈಗೊಂಡಿದ್ದೀವಿ. ಹಾಗೂ ಸ್ತಬ್ಧ ಚಿತ್ರಗಳು ಏನು ಬರ್ತಾವೋ ಜನರಲ್ಲಿ ಅರಿವು ಮೂಡಿಸ್ಬೇಕು ಮತ್ತು ಶಾಲಾ ಎಲ್ಲ ಮಕ್ಕಳು ಪಾಲ್ಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಮತ್ತು ಬ್ಯಾಕ್ ಸೈಡ್ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಸ್ಟೇಜು ಒಂದು ಪ್ರೋಗ್ರಾಮ್ ಕಾರ್ಯಕ್ರಮ ಇರ್ತದೆ, ಆ ಕಾರ್ಯಕ್ರಮದಲ್ಲಿ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ದೀವಿ. ಹಾಗೂ ಎಲ್ಲ ಸಾರ್ವಜನಿಕರು, ನಮ್ಮಲ್ಲಿ ಬರ್ತಕ್ಕಂಥ 11 ಗ್ರಾಮಗಳ ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ರಥಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ದಿನಾಂಕ 21ನೇ ತಾರೀಕು ಬರ್ತಿದೆ. 21ನೇ ತಾರೀಕು ಆವತ್ತಿನ ದಿನ ಎಲ್ಲ ಗ್ರಾಮ ಪಂಚಾಯತಿಗಳು ಬರ್ತಿದೆ. ಮೊದಲನೇದಾಗಿ ಕುಂದಲಗುರ್ಕಿ, ಆಮೇಲೆ ಹಬ್ಲೂಡು, ಪಲಿಚರ್ಲು ಮತ್ತು ದೊಡ್ಡತೇಕಳ್ಳಿ ಬರ್ತಿದೆ. ದೊಡ್ಡತೇಕಳ್ಳಿ 2:30 ಆಗಿದೆ ಕಾರ್ಯಕ್ರಮ. ಆಮೇಲೆ ಕೊನೆಯದಾಗಿ ಬಶೆಟ್ಟಳ್ಳಿಗೆ ಹೋಗ್ತಿದೆ. ಈ ಒಂದು ಮಧ್ಯಾಹ್ನದ ಕಾರ್ಯಕ್ರಮ 2:30 ಏನಿದೆಯೋ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಗ್ರಾಮಸ್ಥರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೋರ್ಕೊತಾ ಇದ್ದೀನಿ.